ನಾಳೆ ಬರುವಂತಹ ಈ ಅಮಾವಾಸ್ಯೆಯ ದಿವಸ ಶತ್ರು ಸಂಹಾರ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಅದೆಂಥದ್ದೇ ಶತ್ರುವಾದರೂ ನಿಮ್ಮ ತಂಟೆಗೆ ಬರುವುದಿಲ್ಲ. ನೀವು ಯಾವುದೇ ಕೆಲಸದಲ್ಲಿ ತೊಡಗಿಕೊಂಡಿದ್ದರೂ ಕೂಡ ಆ ಶತ್ರುವಿನಿಂದ ಯಾವುದೇ ರೀತಿಯಾದಂತಹ ಅಪಾಯವೂ ನಿಮಗೆ ಆಗುವುದಿಲ್ಲ. ಅಮಾವಾಸ್ಯೆ ದಿವಸ ಶತ್ರು ಸಂಹಾರ ಪೂಜೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಮತ್ತು ಯಾವ ನಿಯಮವನ್ನು ಅನುಸರಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ. ಜೈ ಮಹಾಕಾಳಿ ಅಂತ ಒಂದು ಕಮೆಂಟ್ ಮಾಡಿ, ನಿಮ್ಮ ಬಯಕೆಗಳೆಲ್ಲವೂ ಕಂಪ್ಲೀಟಾಗಿ ಈಡೇರುತ್ತದೆ. ಹಾಗೂ ಸ್ತ್ರೀ ಪುರುಷ ವಶೀಕರಣ ಯಂತ್ರವನ್ನು ನೇರ ಸಿದ್ಧಿ ಮಾಡಿಕೊಡುತ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ. ಇನ್ನು ಅಮಾವಾಸ್ಯೆ ದಿವಸ ರಾತ್ರಿ ಹೊತ್ತು ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಮಹಾಪೂಜೆಯನ್ನು ಮಾಡಿಕೊಳ್ಳಬೇಕು. ಶತ್ರುನಾಶಕ್ಕಾಗಿ. ಶತ್ರುಗಳು ನಿಮ್ಮ ತಂಟೆಗೆ ಬರಬಾರದು, ಅವರು ಯಾವುದೇ ರೀತಿಯಾದಂತಹ ಕಷ್ಟಗಳು ನಿಮಗೆ ಕೊಡಬಾರದು ಅನ್ನುವುದಾದರೆ ಅಮಾವಾಸ್ಯೆ ದಿವಸ ರಾತ್ರಿ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು. ರಾತ್ರಿ 12 ಗಂಟೆಯ ನಂತರ ನೀವು ತಣ್ಣೀರಿನ ಸ್ನಾನ ಮಾಡಬೇಕು. ಅದಾದ ಮೇಲೆ ಮಡಿಯನ್ನು ಉಟ್ಟು ಮನೆಯ ಒಳಗೆ ದೇವರ ಮನೆಯಲ್ಲಿ ಮಹಾಕಾಳಿಯ ಫೋಟೋ ಯಾವಾಗಲೂ ಇಡಬಾರ್ದು, ಆದರೆ ಆ ದಿವಸ ಮಾತ್ರ ಒಂದು ಮಹಾಕಾಳಿಯ ಫೋಟೋವನ್ನು ತೆಗೆದುಕೊಂಡು ಬರಬೇಕು. ಮಹಾಕಾಳಿಯ ಫೋಟೋವನ್ನು ಇಟ್ಟು ಅದರ ಮೇಲೆ ಮುಂದೆ ಒಂದು ನಿಂಬೆಹಣ್ಣನ್ನು ಇಡಬೇಕು. ನಿಂಬೆಹಣ್ಣಿನ ಮೇಲೆ ನಾವು ತಿಳಿಸುವ ಹಾಗೆ ಶತ್ರುವಿನ ಹೆಸರನ್ನು ಬರೆದುಕೊಳ್ಳಬೇಕು. ಕೆಂಪು ಬಣ್ಣದ ಮಾರ್ಕರ್ ಪೆನ್ನಿಂದ ಬರೆದರೆ ತುಂಬ ಶ್ರೇಷ್ಠ, ಬೇಗ ಫಲಕಾರಿಯಾಗುತ್ತದೆ. ಬರೆದಾದ ನಂತರ ನಿಂಬೆಹಣ್ಣನ್ನು ಎಡಗೈಲಿ ಹಿಡಿದುಕೊಂಡು ತುಟಿ ಹತ್ರ ನಿಂಬೆಹಣ್ಣನ್ನು ತಂದು ನಾವು ತಿಳಿಸುವ ಈ ಮಂತ್ರವನ್ನು 108 ಬಾರಿ ನಿಂಬೆಹಣ್ಣನ್ನು ಸುತ್ತುತ್ತಾ ಹೇಳಬೇಕು. ಮಂತ್ರ ಹೀಗಿದೆ: ಶತ್ರುವಿನ ಹೆಸರನ್ನು ಹೇಳಿಕೊಂಡು ಓಂ ರೀಂ ಕ್ಲೀಂ ಫಟ್ ಶತ್ರು ನಾಶನಂ ಕುರು ಕುರು ಸ್ವಾಹ ಅಂತ ಹೇಳಬೇಕು. 108 ಬಾರಿ ನಿಂಬೆಹಣ್ಣನ್ನು ತುಟಿ ಹತ್ರ ಇಟ್ಕೊಂಡು ಹೇಳ್ತಾ ಇರಬೇಕು. ಈ ತಂತ್ರವನ್ನು ಮಾಡುವಾಗ ಮನೆಯಲ್ಲಿ ದೀಪ ಬಿಟ್ಟು ಇನ್ಯಾವುದೇ ಬೆಳಕು ಇರಬಾರ್ದು. ವಿದ್ಯುತ್ ದೀಪ ಇರಲೇಬಾರ್ದು. ಮಣ್ಣಿನ ದೀಪ 2 ಅಥವಾ 3 ಮಣ್ಣಿನ ದೀಪದ ಬೆಳಕಿನಲ್ಲಿ ಇದನ್ನು ಮಾಡಬೇಕು. ಇದನ್ನು ಮಾಡಿದ ನಂತರ ಕಾಳಿಯ ಮುಂದೆ ಇದನ್ನಿಟ್ಟು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಅಂದರೆ 2 ಎಕ್ಕೆಯ ಎಲೆಯ ಮಧ್ಯದಲ್ಲಿ ನಿಂಬೆಹಣ್ಣನ್ನು ಇಟ್ಟು ಶತ್ರುಗಳ ಹೆಸರನ್ನು ಹೇಳಿಕೊಳ್ಳುತ್ತಾ ಎಕ್ಕೆಯ ಎಲೆಯಿಂದ ಅದನ್ನು ಚೆನ್ನಾಗಿ ಮುಚ್ಚಿಟ್ಟಾದ ನಂತರ ಕಪ್ಪು ದಾರದಿಂದ ಅದನ್ನು ಕಟ್ಟ ಹಾಕಬೇಕು. ಅದನ್ನು ತೆಗೆದುಕೊಂಡು ಹೋಗಿ ಹುತ್ತದ ಮಣ್ಣಿನೊಳಗೆ ಹೂತು ಹಾಕಿ ಬರಬೇಕು ಅಥವಾ ಹುತ್ತದೊಳಗೆ ಅದನ್ನು ಹಾಕಿ ಬರಬೇಕು. ಎಚ್ಚರಿಕೆಯಿಂದ ಹೋಗಿ, ಏಕೆಂದರೆ ಹಾವುಗಳಿದ್ರೆ ತುಂಬ ಕಷ್ಟ. ಹುತ್ತದೊಳಗೆ ಹಾಕಿ ಬರುವುದರಿಂದ ಎಂತಹ ಶತ್ರುವಾದರೂ ನಾಶ ಆಗ್ತಾರೆ. ಅಂದರೆ ಅವರು ನಿಮ್ಮ ತಂಟೆಗೆ ಬರುವುದಿಲ್ಲ. ನಿಮ್ಮ ಮಾತುಗಳನ್ನು ಅವರು ಕೇಳ್ತಾರೆ. ನಿಮಗೆ ಅವರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗುವುದಿಲ್ಲ. ಒಂದು ವೇಳೆ ಈ ಸಮಸ್ಯೆಗಳು ಬಗೆಹರಿತಿಲ್ಲ, ಶತ್ರುಗಳ ನಾಶ ಆಗಬೇಕು, ಇಷ್ಟಪಟ್ಟ ಸ್ತ್ರೀ ಪುರುಷ ನಮ್ಮ ಮಾತುಗಳನ್ನು ಕೇಳುವಂತಾಗಬೇಕು ಅನ್ನುವವರು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.